ಕುಡಿಯೋಕ್ಕೇನಾದರೂ ಕೊಡ್ಲಾ? ನನಗೆ ಗೊತ್ತು ನಿಮ್ಗೆ ಏನು ಕೊಟ್ಟಿರಲ್ಲ ಅಂತ. ಆ ವೈಶಾಲಿ ನಿಮಗೆ ಅವಮಾನ ಮಾಡಿ ಕಳಿಸಿರ್ತಾಳೆ. ಕೇಳಬಾರ್ದು ಅನ್ಕೋತೀನಿ. ಅವಳು ಏನೇ ಮಾಡಿದ್ರು ನಾನು ಹೆತ್ತ ಮಗಳಲ್ವಾ, ಸುಮ್ಮನೆ ಕೇಳ್ತಾ ಇದ್ದೀನಿ. ಹೇಗಿದ್ದಾಳೆ ನಿಮ್ಮ ಮಗಳು ಆ ವೈಶಾಲಿ ಮನೇಲಿ? ಪದ್ಮ, ವಿನುತಾ ಎಲ್ಲ ನಿನ್ನ ಹಾಗೇನೆ. ದಯವಿಟ್ಟು ಅವಳು ನನ್ನ ಹೋಲಿಸ್ಬೇಡಿ. ಸರಿ ಬಿಡು, ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ. ಯಾವಾಗ ಬರ್ತಾಳಂತೆ ಅವಳು? ಕರೆಯಕ್ಕೆ ಹೋಗಿದ್ರಲ್ಲ, ಕರೆದೇ ಬಂದಿರ್ತೀರಾ? ವಿನುತಾ ಹೇಗಿದ್ದಾಳೆ ಅಂತ ಹೇಳ ಪದ್ಮ. ಆಗ್ಲಾದ್ರೂ ನಿನ್ನ ಆತಂಕ ಸ್ವಲ್ಪ ಕಡಿಮೆ ಆಗ್ಬೋದು. ಪ್ರೀತಿ, ಮಮತೆ, ಆತಂಕ, ಬೇಸರ ಎಲ್ಲ ಸೇರೇನೆ ತಾಯಿ. ವಿನುತಾ ಪ್ರತಾಪ್ ಮದುವೆಗೆ ವಿರೋಧವಾಗಿದ್ದು ಪ್ರತಾಪ್ ಕೆಟ್ಟ ಹುಡುಗ ಅಂತ ಅಲ್ಲ, ಆ ವೈಶಾಲಿ ನಮ್ಮ ಮಗಳನ್ನ ಬದುಕೋಕ್ ಬಿಡೋದಿಲ್ಲ ಅಂತ ಅಲ್ವಾ? ಹೋಗ್ಲಿ ಬಿಡಿ, ಈಗ ಯಾಕೆ ಆ ಮಾತು? ವಿನುತಾಗೆಲ್ಲ ಗೊತ್ತಿದ್ದು ಕೂಡ. ವಿನುತಾ ಚಿಕ್ಕ ವಯಸ್ಸಲ್ಲಿದ್ದಾಗ ನೀನು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದೆಯೋ ಅಷ್ಟೇ ಚೆನ್ನಾಗಿ ನಮ್ಮ ಶತ್ರು ಅಲ್ಲ ನಮ್ಮ ಬೀಗ್ತಿ ವೈಶಾಲಿ ತಮ್ಮ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾಳೆ. ವಿನುತಾ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾಳೆ. ಅದಕ್ಕೆ ನಾನು ಹೇಳಿದ್ದು ವಿನುತಾ ನಿನ್ನ ಹಾಗೇನೆ ಅಂತ. ಅವಳ ಕಾಲ್ಗುಣನೂ ನಿನ್ನ ಹಾಗೆ. ಶತ್ರುತ್ವನೇ ಮರೆತು ವೈಶಾಲಿ ವಿನುತನ್ನ ಸೊಸೆ ಅಂತ ಮನೆಗೆ ಸೇರಿಸ್ಕೊಂಡಿದ್ದಾಳೆ. ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲ ಪದ್ಮ, ತಾಯಿಯಾಗಿ ನೀನ್ ಯಾಕೆ ಇಷ್ಟೊಂದು ಹಠ ಸಾಧನೆ ಮಾಡಿ ಕೆಟ್ಟವಳು ಅನ್ನೋ ಪಟ್ಟ ಹೊತ್ಕೊಡ್ತಾ ಇದೀಯಾ? ನಂಬೋಕೆ ಅಸಾಧ್ಯ ಅನ್ನಿಸ್ತಾ ಇದೆ ವೈಶಾಲಿ ಬದಲಾವಣೆ. ವಿನುತಾ ಸರಿಯಾದ ದಾರಿನೇ ಆರಿಸ್ಕೊಂಡಿದ್ದಾಳೆ ಅಂತ ತಂದೆಯಾಗಿ ನನಗನ್ನಿಸ್ತಾ ಇದೆ. ಮಕ್ಕಳು ಓದಬೇಕಾದ್ರೆ ಕಾಮರ್ಸ್ ತಗೊಳ್ತೀಯ, ಸೈನ್ಸ್ ತಗೊಳ್ತೀಯ, ಆರ್ಟ್ಸ್ ತಗೊಳ್ತೀಯ ಅಂತ ಕೇಳ್ತೀವಿ. ಆದರೆ ನಿನ್ನ ಬದುಕಿಗೆ ಯಾರನ್ನು ಆಯ್ಕೆ ಮಾಡ್ಬಿಡ್ತೀಯ ಅಂತ ಕೇಳಿದೆ ತಪ್ಪು ಮಾಡಿಬಿಡ್ತೀವಿ. ನಮ್ಮ ಅಭಿಪ್ರಾಯಗಳನ್ನ ಅವ್ರ ಮೇಲೆ ಹೇರ್ತೀವಿ. ನಾನು ಮಲಗಿರ್ತೀನಿ, ಊಟ ಟೈಮ್ ಗಿಳಿಸು. ನಿನಗೆಷ್ಟು ಹೇಳಿದ್ರು ಅಷ್ಟೇ. ವಯಸ್ಸಾಗ್ತಾ ಮಕ್ಕಳಾಗಬೇಕು, ಅವ್ರ ಮನಸ್ಥಿತಿ ಬೆಳೆಸ್ಕೋಬೇಕು. ವಿನುತಾ ಯಾವಾಗ ಬರ್ತಾಳೆ? ರೇಷನ್ ತರಬೇಕು. ಅವಳು ನಿನ್ನ ಹಾಗೆ ಬರೋದಿಲ್ಲ ಅಂತ ಹೇಳ್ತು. ನೀವಿನ್ನೂ ರೆಡಿ ಆಗಿಲ್ವಾ? ಏನು ಮೇಡಮ್ ಅವ್ರು ಇಷ್ಟೊಂದು ಸಂತೋಷವಾಗಿದ್ದೀರಾ? ಕಾರಣ ಏನು? ಎಲ್ಲಿಗೆ ರೆಡಿ ಆಗ್ತಿದ್ದೀರಾ? ನಾನಿವತ್ತು ಚೆನ್ನಾಗಿ ಕಾಣಿಸ್ತಿದ್ದೀನಾ? ನೀನು ಇವತ್ತು ಮಾತ್ರ ಅಲ್ಲ, ಯಾವಾಗಲೂ ಚೆನ್ನಾಗಿ ಕಾಣಿಸ್ತೀಯ. ಈ ನಿನ್ನ ಮುದ್ದು ಮುಖ ನೋಡಿ ತಾನೆ ಎಷ್ಟೋ ರಾತ್ರಿ ನನಗೆ ನಿದ್ದೆ ಇಲ್ದಂಗೆ ಆಗ್ಬಿಟ್ಟಿತ್ತು. ನೀವು ಸುಮ್ಮನೆ ಏನೇನೋ ಹೇಳಬೇಡಿ. ಮೊದಲೇ ನಾನು ಎಕ್ಸೈಟ್ ಆಗಿದ್ದೀನಿ. ನೀವು ಏನೇನೋ ಹೇಳ್ತಿದ್ರೆ ನಾನು ಇನ್ನೂ ಎಕ್ಸೈಟ್ ಆಗ್ತೀನಿ. ಆ ಎಕ್ಸೈಟ್ಮೆಂಟಿಗೆ ಕಾರಣ ಯಾರು? ನಾನೇ ತಾನೆ? ಅಲ್ಲ. ಮತ್ತೆ ಅಪ್ಪ ಬಂದಿದ್ರಲ್ವಾ, ಬನ್ನಿ ಮೊದಲು ಮನೆಗೆ ಹೋಗಿ ಬರೋಣ. ಅಮ್ಮನ ಯಾವಾಗ ನೋಡ್ತೀನಿ ಅಂತ ಅನ್ನಿಸ್ತಿದೆ. ಮತ್ತೆ ಅವ್ರ ಹತ್ರ ನಾನು ಬರಲ್ಲ ಅಂತ ಹೇಳಿ ಕಳಿಸ್ದೆ. ಅವ್ರು
ಅವರಿಬ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ. ಹೋಗಿ ಬರೋಣವಾ? ಓಕೆ, 2 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿ. ಮಮ್ಮಿ ನಾವಿಬ್ರು ಬೆಳಗ್ಗಿಂದ ವಿನುತಾ ಸಂಭ್ರಮದಲ್ಲಿ ರೆಡಿ ಆಗ್ತಾ ಇದ್ಲು. ಆಗ್ಲೇ ನಾನು ಗೆಸ್ ಮಾಡ್ದೆ ಅಮ್ಮನ ಮನೆಗೆ ಹೋಗ್ತಿದ್ದಾಳೆ ಅಂತ. ಹೌದು ಅತ್ತೆ, ಅಪ್ಪ ಬಂದು ಕರೆದಿದ್ದಾರೆ ಅಂದಮೇಲೆ ಅಮ್ಮನೇ ನನ್ನ ನೋಡಬೇಕು ಅಂತ ಅನ್ಸಿರುತ್ತೆ. ಹೋಗಿ ಬರ್ತೀವಿ. ತುಂಬಾ ಸಂತೋಷಮ್ಮ, ಹೋಗ್ಬಾ. ಹಠ ಸಾಧಿಸೋದ್ರಲ್ಲಿ ಬದುಕಿಲ್ಲ. ಸರಿ ಮಮ್ಮಿ, ಬರ್ತೀವಿ. ಹಾ, ಗಾಡಿ ಓಡಿಸ್ಬೇಕಾದ್ರೆ ಗಮನ ರೋಡ್ ಮೇಲಿರ್ಲಿ, ವಿನೂತನ್ ಮೇಲಲ್ಲ. ಸರಿ ಮಮ್ಮಿ, ಬರ್ತೀವಿ. ಹಾ, 1 ನಿಮಿಷ. ಮದ್ವೆ ಆದ್ಮೇಲೆ ಸಲ ಅಪ್ಪನ ಮನೆಗೆ ಹೋಗ್ತಾ ಇದ್ಯಾ? ಬರೀ ಕೈನಲ್ಲಿ ಹೋಗ್ಬೇಡ, ಏನಾದ್ರೂ ತಗೊಂಡ್ ಹೋಗು. ನಿಮ್ಮ ಅಮ್ಮಂಗೂ ಖುಷಿ ಆಗತ್ತೆ. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ತಗೊಂಡೋಗ್ತೀನಿ. ಇದು ನಿನ್ ಮನೆ, ನಂದು ನಿಂದು ಅಂತ ಏನು ವ್ಯತ್ಯಾಸ ಇಲ್ಲ. 1 ನಿಮಿಷ ಇರು. ತಗೋ ತಗೋ. ಪ್ರತಾಪ್, ಯಾವ್ದಾದ್ರು ಒಳ್ಳೆ ಬಟ್ಟೆ ಅಂಗಡಿ ಕರ್ಕೊಂಡು ಹೋಗು. ಸರಿ ಮಮ್ಮಿ. ನೋಡಿ, 100% ಈ ಸ್ಯಾರಿ ನಿಮ್ಮಮ್ಮ ಉಟ್ಕೊಂಡ್ರೆ ಹಳೆಯ ಕಾಲದ ಹೀರೋಯಿನ್ ತರ ಕಾಣಿಸ್ತಾರೆ. ಸರಿ ಸರಿ, ಇದನ್ನು ಪ್ಯಾಕ್ ಮಾಡಿ. ಓಕೆ ಮೇಡಮ್. ಬನ್ನಿ ಬನ್ನಿ ಹೋಗೋಣ. ಹೇ, 1 ನಿಮಿಷ. ಬರೀ ಅಮ್ಮಂಗೆ ಮಾತ್ರ ಸೀರೆ ತಗೊಂಡೆ, ಅಪ್ಪಂಗೆ ರಂಜಿತಾಗೆ? ಪ್ರತಾಪ್, ಥ್ಯಾಂಕ್ ಯು ಸೋ ಮಚ್. ಅಪ್ಪ ಅಮ್ಮ ನಕ್ಕಿದ್ ನೋಡಿ ತುಂಬ ವರ್ಷ ಆಯಿತು ಅಂತ ಅನ್ನಿಸ್ತಿದೆ. ಅಮ್ಮ ನನ್ನ ಒಪ್ಕೋತಾಳೋ ಇಲ್ವೋ ಅನ್ನೋ ಭಯ ಆಯಿತು. ಆದರೆ ಅಪ್ಪ ಬಂದು ಹೋದ್ಮೇಲೆ ಅಮ್ಮ ನಾನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ನನ್ನ ಒಪ್ಕೋತಾಳೆ ಅಂತ ಅನ್ನಿಸ್ತಿದೆ. ನಾನು ಎಷ್ಟು ಅದೃಷ್ಟವಂತೆ ಅಲ್ಲ. ಓಕೆ, ಸಾವಿತ್ರಿ, ನಿಂಗೊಂದು ವಿಷಯ ಕೇಳಲ್ಲ? ಕೇಳಿ. ಆಕಾಶದಲ್ಲಿರೋ ಚಂದ್ರ ನಮ್ಮ ನೆಂಟ್ರ? ನಮ್ಗೆ ಹೇಗೆ ನೆಂಟ್ರಾಗ್ತಾರೆ? ಮತ್ತೆ ನಾವು ಚಂದ ಮಾಮ ಅಂತ ಕರಿತೀವಿ. ತುಂಬ ದೂರದಾಗ ಅವನೇ, ಕೈಗೂ ಇಟ್ಕೋಕ್ಕಿಲ್ಲ, ತಪ್ಕೊಳಕ್ಕೂ ಹಾಕಿಲ್ಲ. ಆದರೂ ನಾವು ಚಂದ ಮಾಮ ಅಂತ ಕರಿತೀವಿ. ಬೆನ್ನಿಂದೆ ಹುಟ್ಟಿರೋ ತಂಗಿನ ತಂಗಿ ಅಂತ ಒಪ್ಕೊಳಕ್ಕೆ ಹಾಕಿಲ್ವಾ? ವಿನೂತನ್ನ ಕ್ಷಮಿಸ್ಬಿಡು. ಅಕ್ಕ ತಂಗಿ ಕಚ್ಚಾಡ್ಕೊಂಡಿರ್ಬಾರ್ದಲ್ಲ, ಅದಕ್ಕೆ. ನಿಮ್ಮ ಆಸ್ತಿ ವಿಷ್ಟಾಗಿ ನಿಮ್ಮ ಮಾವ ನಿಮ್ಮ ತಾಯಿಗೆ ಮೋಸ ಮಾಡ್ದಂಗೆ ಈಗ ನಿಮ್ಮ ಕಚ್ಚಾಟನ್ನು ಬೆಳೆಸ್ಕೊಂಡು ನಿಮ್ಮ ಶ್ರೀನಿವಾಸ ಮಾಮ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಪ್ಲೀಸ್, ಅವಾಗಲೂ ನಿಮ್ಮ ತಾಯಿಗೆ ನೆಮ್ಮದಿ ಇರಾಕಿಲ್ಲ. ವಿನೂತನ್ನ ಕ್ಷಮಿಸ್ಬಿಡು. ದ್ವೇಷ ನಾಗರಾವಿಗೆ ಚಂದ, ಪ್ರೀತಿ ಕ್ಷಮೆ ಸಾವಿತ್ರಿಗೆ ಚಂದ. ವಿನೂತನ್, ಕ್ಷಮಿಸ್ಬಿಡು ಸಾವಿತ್ರಿ. ಮನ್ಸು ಮನ್ಸು ಸೇರಿದ್ರೆ ಬಾಳು, ಜನ ಜನ ಸೇರಿದ್ರೆ ಜಾತ್ರೆ. ಮನ್ಸುಗಳು ಒಂದಾಗೈತೆ, ಇವತ್ತಿಲ್ಲಿ ಜಾತ್ರೆ ನಡೀತೈತೆ. ಶುಭವಾಗತೈತಮ್ಮ, ಶುಭವಾಗತೈತೆ. ಯಾರಮ್ಮ? ಶಕುನದವ್ರ? ಏಪ್ರಿಲ್ ಫೂಲ್ ಅಪ್ಪ, ಏಪ್ರಿಲ್ ಫೂಲ್. ಹಾಗೆ ಹೇಳ್ಬಿಡಮ್ಮ ವಿನೂತ. ಮನಸ್ಸು ಒಂದಾಗುತ್ತೆ, ಶುಭವಾಗುತ್ತೆ ಅಂತ ಹೇಳಿದ್ಯಾ. ಎಲ್ರಿಗೂ ಒಳ್ಳೇದಾಗ್ಲಿ. ಹೇಗಿದ್ದೀರಪ್ಪ? ನಾನ್ ಚೆನ್ನಾಗಿದ್ದೀನಮ್ಮ. ರಂಜು, ಬಾಯಿಲಿ ಯಾರು ನೋಡೋ ಬಂದಿಯಾರೆ?
ಅಂಜು ಬೇಗ. ಅಪ್ಪ ಅಮ್ಮ ಎಲ್ಲಿ? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಹಾಯ್. ಏನೇ ಪಿಟಿ ಉಷಾ? ಪಿಟಿ ಉಷಾನಾ? ಪ್ರತಾಪ್ ಅವ್ರ ಜೊತೆ ಓಡ್ ಹೋಗಿದ್ಯಲ್ಲ ಅದಕ್ಕೆ ಹೇಳ್ದೆ. ಕಾಫಿ, ಟೀ, ಬೋರ್ಮಿಟಾ, ಕಾಂಪ್ಲಾನ್, ಬಾದಾಮಿ ಹಾಲು, ಮಜ್ಜಿಗೆ. ಸಾಕು ಇದ್ಯಾವ್ದು ಮಾಡಕ್ ಬರಲ್ಲ ನಿನ್ಗೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಮ್ಮ ಬಂದು ಮಾಡ್ಕೊಡ್ತಾರೆ. ಅಮ್ಮನ ಕೈಲಿ ಕಾಫಿ ಕೊಟ್ಟು ಎಷ್ಟು ದಿನ ಆಗೋಯ್ತು. ಸುರೇಶ ತಗೊಳ್ಳಿಪ್ಪ. ಏನು ಮಾಡಿದ್ದು? ಬಟ್ಟೆ. ಅಯ್ಯೋ, ಇರೋ ಬಟ್ಟೆನೆ ಹಾಕೊಳ್ಳೋದಕ್ಕಾಗಲ್ಲ. ಈ ಬಟ್ಟೆ ಯಾಕೆ ತರೋದಕ್ಕೆ ಹೋದೆ? ಅದಕ್ಕೆ ಅಪ್ಪ ನನಗೆ ಬೇಜಾರಾಗೋದು. ಮೊದಲನೇ ಸಲ ನಾನು ನಿಮ್ಗೆ ಗಿಫ್ಟ್ ತಂದಿದ್ದೀನಿ, ಅದು ಇಷ್ಟು ಪ್ರೀತಿಯಿಂದ. ಬೇಡ ಅಂತಿರಲ್ಲ. ನಿಮ್ಮ ಹತ್ರ ಬಟ್ಟೆ ಇಲ್ಲ ಅಂತ ಅಲ್ಲ, ನನ್ನ ಸಂತೋಷಕ್ಕೋಸ್ಕರ ನಾನು ತಂದಿದ್ದು. ತಗೊಳ್ಳಿಪ್ಪ. ಸರಿ ಬಿಟ್ಟು ತಗೊಳ್ತೀನಿ. ನಮ್ಗೇನು ಇಲ್ವೋ? ನಿಮ್ಮನ್ನ ನಾವೇನಾದ್ರೂ ತರದೇ ಇದ್ರೆ ಆಕಾಶ ಭೂಮಿನ ಒಂದ್ ಮಾಡ್ತೀರಾ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ತಗೋ. ಥ್ಯಾಂಕ್ಸ್ ಹೇಳಲ್ಲ. ಮೊದ್ಲು ಹೋಗಿ ಬಟ್ಟೆ ಹಾಕೊಂಬನಿಯಪ್ಪ. ನೀವ್ ಹೇಗ್ ಕಾಣ್ತೀರಾ ಅಂತ ನೋಡ್ಬೇಕು. ನೀನ್ ಚೆನ್ನಾಗಿರೋದೇ ತಂದಿರ್ತೀಯ, ನಾನು ಚೆನ್ನಾಗಿ ಕಾಣಿಸ್ತೀನಿ. ಪ್ಲೀಸ್ ಅಪ್ಪ, ಮೊದಲನೇ ಸಲ ನಾನು ನಿಮ್ ಬಟ್ಟೆ ತಂದೀನಿ, ನೀವ್ ಹೇಗ್ ಕಾಣ್ತೀರಾ ಅಂತ ನೋಡ್ಬೇಕು. ಹೋಗಿಪ್ಪ. ಅಲ್ಲಮ್ಮ, ನಾನು ಹೋಗ ಹಾಕೊಂಬನ್ನಿಪ್ಪ. ಸ್ಕೋಪಾ? ಸರಿ, ಯಾಕೆ ಮತ್ತೆ ಅಕ್ಕ, ನಾನು ಹೋಗಿ ಹಾಕೊಂಬರ್ತೀನಿ. ಅಪ್ಪ, ಈ ಬಟ್ಟೆ ನಿಮ್ಗೆ ಎಷ್ಟು ಸೂಪರ್ ಆಗಿ ಕಾಣಿಸಿದೆ ಗೊತ್ತಾ? ಸಕ್ಕದಾಗಿ ಕಾಣಿಸಿದ್ರ. ನಿಮ್ಗೆ ಇನ್ನೂ ಒಂದ್ ಮದ್ವೆ ಮಾಡ್ಬೋದು. ಈ ಬಟ್ಟೆ ನಿಮ್ಮನ್ನ ಯಾರಾದ್ರೂ ನೋಡಿದ್ರೆ ಫ್ಲಾಟ್ ಅಪ್ಪ, ಮೊದಲು ದೃಷ್ಟಿ ತೆಗಿತೀನಿ. ಹೆಂಗೆ ನಾವು 100/100 ಮಿಸ್ ಕರ್ನಾಟಕ ಗೋಸ್ ಟು ಮಿಸ್ ರಂಜಿತಾ ಚಪ್ಪಾಳೆ. ಕಿರೀಟದ ಹರಡಿ. ಥ್ಯಾಂಕ್ ಯು. ಪದ್ಮ, ಯಾಕೆ ಇಷ್ಟೊತ್ತಾಗೋಯ್ತು? ದೇವಸ್ಥಾನದಲ್ಲಿ ಕೂತ್ರೆ ನೆಮ್ಮದಿ ಇರುತ್ತೆ, ಅದಕ್ಕೆ ಹೊತ್ತಾಯ್ತು. ಅಮ್ಮ ನೋಡು, ಹೇಗಿದೆ ನನ್ನ ಹೊಸ ಡ್ರೆಸ್ಸು? ಅಕ್ಕ ತಂದಿದ್ದು. ಅಪ್ಪ ನೋಡು, ಹೊಸ ಡ್ರೆಸ್ಸು, ಮಿಂಚಿಂಗು ಮಿಂಚಿಂಗು. ಹೇಗಿದ್ಯಮ್ಮ? ಇದೀನಿ, ನೀನೇ ನೋಡ್ತಾ ಇದೆಯಲ್ಲ. ನಾನು ನಿನ್ಗೆ ಮೊದಲನೇ ಸಲ ಏನೋ ತಂದಿದ್ದೀನಿ, ಇರು ತಂದೆ. ನಿನಗಿಷ್ಟ ಆಗೋ ಥರ ಸೀರೆ ತಂದಿದ್ದೀನಮ್ಮ, ತಗೋ. ಒಂದ್ಸಾರಿ ಉಟ್ಕೊಂಡ್ಬರ್ತೀಯಾ? ನೀ ಹೇಗೆ ಕಾಣ್ತೀಯ ಅಂತ ನಾನು ನೋಡಬೇಕು. ಈ ಸೀರೆ ಉಟ್ಕೊಂಬಂದ್ರೆ ನನಗೆ ತುಂಬ ಸಂತೋಷ ಆಗುತ್ತಮ್ಮ. ಅಮ್ಮ, ನಿಂಗೆ ನೆನಪಿದ್ಯಾ? ಒಂದ್ಸಾರಿ ನಾವಿಬ್ಬರು ಬಟ್ಟೆ ಅಂಗಡಿಗೆ ಹೋಗಿದ್ವಿ. ನೀನೊಂದು ಸೀರೆನ ತುಂಬ ಇಷ್ಟಪಟ್ಟಿದ್ದೆ. ಅವನು 8,000 ರೂಪಾಯಿ ಅಂದಿದ್ದಕ್ಕೆ ಬೇಡ ಅಂತ ಬಂದಿದ್ದೆ. ಇದು ಅದೇ ಥರದ ಸೀರೆ ಅಮ್ಮ, ತಗೋಮ್ಮ. ಪಕ್ಕದ ಮನೆಯವರು 12,000 ರೂಪಾಯಿ ಸೀರೆ ತಗೊಂಡ್ರಂತೆ. 2 ತಿಂಗಳಲ್ಲಿ ಬಣ್ಣ ಬಿಟ್ಬಿಡ್ತು. ಈ ಕಾಲದಲ್ಲಿ ಯಾವುದನ್ನು ನಂಬೋಕ್ಕಾಗಲ್ಲ.
ಯಾಕಮ್ಮ ಹಾಗಂತ್ಯ? ನಿನಗಿಷ್ಟ ಅಂತ ತಂದೆ, ಬೇಡ ಅನ್ಬೇಡಮ್ಮ, ಮನ್ಸಿಗೆ ಬೇಜಾರಾಗತ್ತೆ. ನೀನೆಲ್ಲ ಮರ್ತಿರ್ಬೋದು, ಆದರೆ ನನ್ನ ಮನಸ್ಸಿಗಾದ ಗಾಯ ವಾಸಿ ಆಗದೇ ಇರೋದು. ನೀನೆಲ್ಲ ಮರೆತು ನನ್ನನ್ನು ಕರ್ತಿದ್ಯಾ ಅನ್ಕೊಂಡೆ. ಬಿಡಮ್ಮ, ನನ್ನ ಹಣೆ ಬರಹ ಬದಲಾಗಲ್ಲ. ಮರೆಯೋದು ಒಂದೇ ದಿನ, ಎಲ್ಲ ಮರೆತು ಮಲಗಿರ್ತೀವಲ್ಲ ಆವತ್ತು. ಏನು ಕಡಿಮೆ ಆಗಿದೆ ನಿಮಗೆ? ಬೀರು ತುಂಬ ಬಟ್ಟೆ ಇದೆಯಲ್ಲ, ವಯಸ್ಸಾ? ದಿನಕ್ಕೊಂದು ಬಣ್ಣದ ಬಟ್ಟೆ ಹಾಕೊಂಡು ತಿರುಗೋದಕ್ಕೆ. ನಿನಗೇನೆ ಬಂದಿರೋದು? ನಿನಗೆ ಶ್ರೀಮಂತಿಕೆ ಇರ್ಬೋದು, ಆದರೆ ನಮಗೆ ಬಡತನ ಆಗಲಿ ದಾರಿದ್ರ್ಯ ಆಗಲಿ ಇಲ್ಲ.